ಒಂದು ಕಾಲದಲ್ಲಿ ಮೊಬೈಲ್ ಸಾಮ್ರಾಜ್ಯವನ್ನಾಳಿದ ನೋಕಿಯಾ ಸೋಲಿಗೆ ಕಾರಣ ಏನು ಮಾತನಾಡ್ತಾ ಹೋಗೋಣ. ಒಂದು ಕಾಲದಲ್ಲಿ ಮೊಬೈಲ್ ಫೋನ್ ಅಂದ್ರೆ ನೋಕಿಯಾ. ಭಾರತದಲ್ಲಿ ಬಹುತೇಕ ಪ್ರತಿಯೊಂದು ಮನೆಯಲ್ಲೂ ನೋಕಿಯಾ, ಪ್ರತಿಯೊಬ್ಬರ ಜೇಬಿನಲ್ಲೂ ನೋಕಿಯಾ. ಅಷ್ಟೊಂದು ದೊಡ್ಡ ಸಾಮ್ರಾಜ್ಯ, ಅಷ್ಟೊಂದು ದೊಡ್ಡ ನಂಬಿಕೆ, ಅಷ್ಟೊಂದು ದೊಡ್ಡ ಬ್ರ್ಯಾಂಡ್. ಆದ್ರೆ ಇವತ್ತು ನೋಕಿಯಾ ಫೋನ್ ಬಳಸುವ ಸಂಖ್ಯೆ ಎಷ್ಟು? ಬಹಳ ಕಡಿಮೆ. ಯಾಕೆ ಅಷ್ಟು ದೊಡ್ಡ ಸಾಮ್ರಾಜ್ಯ ಹೇಗೆ ಕುಸಿಯಿತು? ನಿಜ ಹೇಳಬೇಕು ಅಂದ್ರೆ ನೋಕಿಯಾ ಕತೆ ಓದುವಾಗ ನನ್ನ ಮನಸ್ಸು ಕೂಡ ಭಾರ ಆಯಿತು. ಯಾಕಂದ್ರೆ ಇದು ಕೇವಲ ಒಂದು ಕಂಪನಿಯ ಸೋಲಲ್ಲ, ಎಂದೆಂದಿಗೂ ನಂಬರ್ 1 ನಾವೇ ಅಂದುಕೊಂಡಿದ್ದ ಸಾಮ್ರಾಜ್ಯದ ಪತನ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುಮನ್ ಟಿವಿ ಬಿಸ್ನೆಸ್. ನಾನು ನಿಮ್ಮ ಮಹೇಶ್ ದಂಡು. 2007ಕ್ಕೂ ಮೊದಲು ನೋಕಿಯಾ ಮೊಬೈಲ್ ಮಾರ್ಕೆಟ್ನ ಕಿಂಗ್. ಜಾಗತಿಕ ಮಾರುಕಟ್ಟೆಯಲ್ಲಿ 40%ಗಿಂತ ಹೆಚ್ಚು ಪಾಲು, ಬಿಲಿಯನ್ ಗಟ್ಟಲೆ ಬಳಕೆದಾರರು, ಸಾವಿರಾರು ಕೋಟಿ ಲಾಭ. ಇಡೀ ಜಗತ್ತು ನೋಕಿಯಾ ಕಡೆ ನೋಡ್ತಾ ಇತ್ತು. ಆಗ ಒಂದು ಘಟನೆ ನಡೆಯಿತು. ಒಂದು ಕಂಪನಿ ಒಂದು ಹೊಸ ಫೋನ್ ಪರಿಚಯ ಮಾಡಿತು. ಆ ಕಂಪನಿಯೇ ಆಪಲ್. ಆ ಫೋನ್ ಐಫೋನ್. ಅದನ್ನ ನೋಕಿಯಾ ಗಂಭೀರವಾಗಿ ತೆಗೆದುಕೊಳ್ಳಿಲ್ಲ. ಆದ್ರೆ ಆಪಲ್ ಒಂದು ಫೋನ್ ಮಾರಲಿಲ್ಲ. ಟಚ್ ಸ್ಕ್ರೀನ್, ಆಪ್ಸ್, ಇಂಟರ್ನೆಟ್, ಎಕೋಸಿಸ್ಟಮ್ ಮೂಲಕ ಒಂದು ಅನುಭವ ಪರಿಚಯ ಮಾಡಿತು. ಅದೇ ಸಂದರ್ಭದಲ್ಲಿ ಜಗತ್ತು ಬದಲಾಗಲು ಆರಂಭಿಸಿತು. ಇಲ್ಲೇ ನೋಕಿಯಾ ಅತಿ ದೊಡ್ಡ ತಪ್ಪನ್ನ ಮಾಡ್ತು. ಮಾರ್ಕೆಟ್ ಚೇಂಜ್ ಆಗ್ತಿದೆ ಅಂತ ಗೊತ್ತಿದ್ರೂ ತಾನು ಬದಲಾಗಲಿಲ್ಲ. ತನ್ನ ಹಳೆಯ ಸಿಸ್ಟಮ್ಗೆ ಸ್ಟಿಕ್ ಆನ್ ಆಯಿತು. ಹಳೆಯ ಆಲೋಚನೆಗಳಿಂದಲೇ ಹೊಸ ಜಗತ್ತಿನಲ್ಲಿ ಗೆಲ್ಲುವ ಪ್ರಯತ್ನ ಮಾಡ್ತು. ಅಷ್ಟರಲ್ಲಿ ಗೂಗಲ್ ಆಂಡ್ರಾಯ್ಡ್ ಪರಿಚಯ ಮಾಡ್ತು. ಹೊಸ ಕಂಪನಿಗಳು ಬಂದವು, ಹೊಸ ಫೋನ್ಗಳು ಬಂದವು, ಹೊಸ ತಂತ್ರಜ್ಞಾನ ಬಂದವು. ಆದ್ರೆ ನೋಕಿಯಾ ಬದಲಾಗಲಿಲ್ಲ. ಪರಿಣಾಮ ನಿಧಾನವಾಗಿ ಮಾರ್ಕೆಟ್ ಶೇರ್ ಕುಸಿಯಿತು. ಲಾಭ ಕಡಿಮೆ ಆಯಿತು, ಗ್ರಾಹಕರು ದೂರ ಆದರು. ಒಂದು ಕಾಲದಲ್ಲಿ ಜಗತ್ತನ್ನೇ ಆಳುತ್ತಿದ್ದ ಕಂಪನಿ ತನ್ನ ಸಿಂಹಾಸನದಿಂದ ಕೆಳಗಿಳಿಬೇಕಾಯಿತು. 2013ರಲ್ಲಿ ನೋಕಿಯಾ ತನ್ನ ಮೊಬೈಲ್ ಬಿಸ್ನೆಸ್ ಅನ್ನ ಮೈಕ್ರೋಸಾಫ್ಟ್ಗೆ ಮಾರಬೇಕಾದ ಪರಿಸ್ಥಿತಿ ಬಂತು. ಆ ದಿನ ನೋಕಿಯಾ ಸಿಇಒ ಹೇಳಿದ ಮಾತು ಇಂದಿಗೂ ಜಗತ್ತಿನಾದ್ಯಂತ ನೆನಪಾಗುತ್ತೆ. ವಿ ಡು ನಾಟ್ ಡೂ ಎನಿಥಿಂಗ್ ರಾಂಗ್ ಬಟ್ ಸಮ್ ಹೌ ವಿ ಲಾಸ್ಟ್ ಅಂತ. ಒಂದೇ ವಾಕ್ಯದಲ್ಲಿ ಹೇಳೋದಾದ್ರೆ ಒಂದು ಸಾಮ್ರಾಜ್ಯದ ನೋವು ಇದಾಗಿತ್ತು. ಆದ್ರೆ ನಿಜ ಹೇಳಬೇಕು ಅಂದ್ರೆ ತಪ್ಪುಗಳಾಗಿದ್ವು. ಬದಲಾಗಬೇಕಾದ ಟೈಮಲ್ಲಿ ಬದಲಾಗಲಿಲ್ಲ. ಭವಿಷ್ಯವನ್ನ ನೋಡಬೇಕಾದ ಟೈಮಲ್ಲಿ ನಿನ್ನೆಯ ಯಶಸ್ಸಿಗೆ ಸ್ಟಿಕ್ ಆನ್ ಆಗಿತ್ತು. ಪರಿಣಾಮ ಯಶಸ್ಸೇ ನೋಕಿಯಾವನ್ನ ನಿರ್ಲಕ್ಷ್ಯ ಮಾಡ್ತು. ನೋಕಿಯಾ ನಮಗೆ ಕಲಿಸಿದ ಅತಿ ದೊಡ್ಡ ಪಾಠ ಏನು ಗೊತ್ತಾ? ಬಿಸ್ನೆಸ್ ಈಸ್ ಎ ಟೆರಿಬಲ್ ಟೀಚರ್. ಯಶಸ್ಸು ಕೆಲವೊಮ್ಮೆ ನಮ್ಮನ್ನ ಅಂಧರನ್ನಾಗಿ ಮಾಡುತ್ತೆ. ನಾವು ಇಂದು ಗೆದ್ದಿದ್ದೇವೆ ಅಂದ್ರೆ ಮುಂದೆಯೂ ನಾವೇ ಗೆಲ್ತೇವೆ ಅನ್ನುವ ಭಾವನೆಯನ್ನ ಮೂಡಿಸುತ್ತೆ. ಆದರೆ ಬಿಸ್ನೆಸ್ ನಲ್ಲಿ ನಿನ್ನೆಯ ವಿನ್ನರ್ ನಾಳೆಯ ಲೂಸರ್ ಆಗಬಹುದು. ಆದ್ದರಿಂದ ನಿಮ್ಮ ಕಂಪನಿ ಚಿಕ್ಕದಾಗಿರ್ಲಿ ದೊಡ್ಡದಾಗಿರ್ಲಿ, ಒಂದು ವಿಚಾರವನ್ನ ಯಾವತ್ತೂ ಮರಿಬೇಡಿ. ಮಾರುಕಟ್ಟೆ ಬದಲಾದ್ರೆ ನೀವು ಬದಲಾಗಿ, ಟೆಕ್ನಾಲಜಿ ಬದಲಾದ್ರೆ ನೀವು ಬದಲಾಗಿ, ಗ್ರಾಹಕರ ಅಗತ್ಯ ಬದಲಾದ್ರೆ ನೀವು ಬದಲಾಗಿ. ನೀವೇನ್ ಹೇಳ್ತೀರಾ? ದಯವಿಟ್ಟು ಕಮೆಂಟ್ ಮಾಡಿ. ಇಂತಹ ಮತ್ತಷ್ಟು ಕಂಟೆಂಟ್ಗಾಗಿ ನೋಡ್ತಾ ಇರಿ ಸುಮನ್ ಟಿವಿ ಬಿಸ್ನೆಸ್.